ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರಕ್ಕೆ ಸ್ವಾಗತ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ಕಳೆದ ಕೆಲವು ಎಪಿಸೋಡ್ಗಳಿಂದ ಪ್ರೇತ ಬಾಧೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ಕೊಡೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇಂತಹ ಪ್ರೇತ ಬಾಧೆ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಬಹುದು, ಆ ಮೂಲಕ ಉತ್ತರ ಪಡ್ಕೋಬಹುದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಪ್ರೇತ ಬಾಧೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ವಿದ್ಯಾವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಲವಾರು ಸಂಚಿಕೆಗಳಿಂದ ನಾವು ಪ್ರೇತ ಬಾಧೆಯ ಬಗ್ಗೆ ಮಾತಾಡ್ತಿದ್ವಿ. ಇತ್ತೀಚೆಗೆ ಒಬ್ಬ ಕಾಲ್ ಮಾಡಿಬಿಟ್ಟು ಒಂದು ಮಾತು ಹೇಳಿದ್ರು. ಅಂದರೆ ಈ ಹಿಂದೆ ಆ ಮನೆಯಲ್ಲಿ ಸನ್ಯಾಸಿಯೊಬ್ಬರು ಇದ್ರು, ಆದರೆ ಅವರ ಮರಣಾನಂತರ ಅವರು ಬ್ರಹ್ಮ ರಾಕ್ಷಸರಾಗಿದ್ದಾರೆ, ಅದರಿಂದ ನಮಗೆ ಸಾಕಷ್ಟು ಪೀಡೆಗಳಾಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಉದ್ಭವ ಮಾಡಿದ್ರು. ನಿಜವಾಗಿಯೂ ಒಬ್ಬ ಸನ್ಯಾಸ ಜೀವನವನ್ನು ನಡೆಸಿದಂತಹ ವ್ಯಕ್ತಿ ಬ್ರಹ್ಮ ರಾಕ್ಷಸನಾಗೋದಕ್ಕೆ ಸಾಧ್ಯ ಇದೆ? ಏನು ಕಾರಣ ಅದಕ್ಕೆ? ಇದು ಸನ್ಯಾಸಗಳಲ್ಲಿ ಬಹಳಷ್ಟು ವಿಧಗಳಿದೆ. ಅದರೊಳಗೂ ಈಗ ಸ್ವಾಮಿಗಳು, ಋಷಿಗಳು, ಅಥವಾ ಸ್ವಾಮಿಗಳು ಅಂದರೆ ಈಗಿನ ಸ್ವಾಮಿಗಳು, ಋಷಿಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ಅವಧೂತರು, ಹೀಗೆ ಇಲ್ಲ, ಗುರು ಪರಂಪರೆ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿದೆ. ಹಿಂದೆ ಧರ್ಮದಲ್ಲಿ ಹಾಗಲ್ಲ. ಧರ್ಮ ಸಿಂಧುನಲ್ಲೂ ಸಮೇತ ಅದರ ಉಲ್ಲೇಖ ಇದೆ. ಕುಟಿಚಕ, ಬಹುದಕ, ಅವಧೂತ, ಹಂಸ, ಪರಮಹಂಸ ಅಂತ. ಈ ಆಚರಣೆಗಳಲ್ಲಿ ಬರ್ತಕ್ಕಂತಹ ಸನ್ಯಾಸ ಆಶ್ರಮದಲ್ಲಿ ಅದರೊಳಗೆ ಹೇಗೆ ಇವರು ಬದುಕಿದ್ರು ಅಂತ ಹೆಚ್ಚಿನ ಭಾಗ ಸಾತ್ವಿಕತೆಯನ್ನು ತಾನು ರೂಢಿಸ್ಕೊಂಡು ದೈವಾರಾಧನೆ ಅಂದರೆ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ಸಾಧ್ಯವಾಗಲಿಲ್ಲ ಅಂತಂದರೆ ಜ್ಞಾನ ಮಾರ್ಗದಲ್ಲಿ ದೀಕ್ಷೆಯನ್ನು ತಗೊಂಡು ಸಾಧ್ಯವಾದಷ್ಟು ಅಧ್ಯಯನ ಮಾಡಿ, ಅಧ್ಯಯನವೇ ತಪಸ್ಸನ್ನು ಆಚರಿಸ್ಕೊಂಡು ಅದನ್ನು ಜನರಿಗೆ ಎಷ್ಟು ಸಾಧ್ಯ ಅಷ್ಟು ಕೊಡ್ತಕ್ಕಂಥದ್ದು ಈ ಗುರು ಪರಂಪರೆಯ ಮುಖ್ಯ ಧ್ಯೇಯೋದ್ದೇಶ. ಅಂದರೆ ತಿದ್ದತಕ್ಕಂಥ ಒಂದು ಪ್ರವೃತ್ತಿ ಇರಬೇಕು ಗುರುವಾದಂಥವರಿಗೆ. ಏನು ತಿದ್ದೋದು? ಸಮಾಜವನ್ನು ತಿದ್ದತಕ್ಕಂಥದ್ದು, ತಿಳಿ ಹೇಳಿ ಅವರನ್ನು ಸರಿದಾರಿಗೆ ತರ್ತಕ್ಕಂಥದ್ದೇ ಗುರು ಅಲ್ವಾ? ಅದನ್ನು ಬಿಟ್ಟುಬಿಟ್ಟು ರಾಕ್ಷಸಿ ಪ್ರವೃತ್ತಿನಲ್ಲಿ ಇರ್ತಕ್ಕಂಥದ್ದಿದ್ದರೆ, ಬ್ರಹ್ಮಚರ್ಯದಲ್ಲೂ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ, ಅಥವಾ ತನ್ನ ಅನುಷ್ಠಾನಗಳಲ್ಲೂ ಸಮೇತ ತಾನು ರಾಕ್ಷಸಿ ಪ್ರವೃತ್ತಿನ ಮಾಡಿಕೊಂಡಿದ್ದರೆ, ಅಂಥವರು ಅಪಮೃತ್ಯುವನ್ನು ಹೊಂದಿದರೆ ಅವರು ರಾಕ್ಷಸವನ್ನು ಪಡಿತಾರೆ, ಅಂದರೆ ಬ್ರಹ್ಮರಾಕ್ಷಸರಾಗ್ತಾರೆ ಅನ್ನುವಂಥದ್ದು ಒಂದು ಇದಿದೆ. ಹಾಗಾಗಿ ಬಹುಶಃ 2 ಸಂಚಿಕೆ ಹಿಂದೆ ಒಬ್ಬರು ಕೇಳಿದ್ದು ಪ್ರಶ್ನೆಯನ್ನು, ಬ್ರಹ್ಮರಾಕ್ಷಸರಾಗಿದ್ದರು ಹೀಗಿದೆ ಅಂತ ಬರ್ತಾ ಇದೆ ಉಲ್ಲೇಖ ಅಂತ. ಇಂತಹ ಬ್ರಹ್ಮರಾಕ್ಷಸ ಆಗ್ತಕ್ಕಂಥದ್ದು ಹೆಚ್ಚಿಗೆ ಸನ್ಯಾಸಿಗಳು ಜಾಸ್ತಿ. ಅದರೊಳಗೂ ಬ್ರಾಹ್ಮಣ್ಯ ಅಂದರೆ ಬ್ರಾಹ್ಮಣ್ಯ ಅಂತಂದರೆ ಜಾತಿದಲ್ಲ, ತನ್ನ ತಪಶಕ್ತಿನಲ್ಲೇ ಬ್ರಹ್ಮತ್ವನ ಪಡಿತಕ್ಕಂಥ ಒಂದು ಯೋಗ್ಯತೆ ಇದ್ದರೂ ಸಹ ತಾನು ರಾಕ್ಷಸತ್ವವನ್ನೇ ಜಾಸ್ತಿ ಮಾಡಿಕೊಂಡಿದ್ದಂಥ ಪ್ರವೃತ್ತಿನಲ್ಲಿ ಈ ಪ್ರಾಣ ಬಿಡ್ತಕ್ಕಂಥ ಸಂದರ್ಭಕ್ಕೆ ಆ ಆತ್ಮ ಬ್ರಹ್ಮರಾಕ್ಷಸ ಆಗಿ ಹೊಂದುತ್ತೆ ಅಂತ. ಅಂದರೆ ಅದರಿಂದ ಮುಕ್ತಿ ಪಡಿಸೋದು ಹೇಗೆ? ಅಂದರೆ ಅದು ಕೂಡ ಪ್ರೇತ ಉಚ್ಚಾಟನೆ ಆಗುತ್ತಾ, ಅಥವಾ ಬೇರೆ ವಿಧಿವಿಧಾನಗಳಿವೆ? ಇಲ್ಲ, ಅದಕ್ಕೆ ಬೇಕಾದ ರೀತಿಯಾದಂಥ ಒಂದು ಕ್ರಮಗಳಿವೆ. ಏನಂತಂದರೆ ಅದಕ್ಕೆ ದಾನಾದಿ ದಾನಗಳನ್ನು ಮಾಡಬೇಕು. ಜೊತೆಯಲ್ಲಿ ಆ ದಾನಕ್ಕಷ್ಟೇ ಅಲ್ಲ, ಪ್ರಾಶ್ಚಿತ್ತ ಹೋಮಗಳನ್ನು ಮಾಡಬೇಕು, ತರ್ಪಣಾದಿಗಳನ್ನು ಕೊಡಬೇಕು, ಆಮೇಲೆ ಗಯಾಶ್ರಾದ್ದ ಇತ್ಯಾದಿಗಳನ್ನೆಲ್ಲ ಮಾಡ್ಬೋದು. ಅಂದರೆ ಯಾವ್ಯಾವ ಪರಂಪರೆಯವರು ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾದಂಥ ಪೂಜೆಗಳನ್ನು ಮಾಡಿಕೊಂಡು ಕರ್ಮಾಂಗಗಳ ಮುಖಾಂತರ ಅಥವಾ ವೇದಗಳು ಏನು ಹೇಳಿದೆ ಅದರ ಮುಖಾಂತರ ಇವ್ರನ್ನ ಸರಿ ಮಾಡ್ಬೋದು. ಅದೇನಿಲ್ಲ. ಪ್ರತಿಯೊಂದು ಇನ್ನೊಂದು ಪ್ರಶ್ನೆ ಉತ್ತರ ಸಿಕ್ಕತ್ತೆ. ಏನಂತಂದರೆ ಇಷ್ಟು ವರ್ಷಗಳು ಅಂತ ಆಯುಷ್ಯ ಪ್ರೇತಕ್ಕಿದೆಯಾ ಅಂತ. ಹೌದು. ಈಗ ಎಷ್ಟೋ ವರ್ಷಗಳಿಂದ ಆ ಪ್ರೇತ ಬಾಧೆ ಇರುತ್ತಾ, ಅಥವಾ ಒಂದು ಸ್ವಲ್ಪ ಲಿಮಿಟೆಡ್ ಪೀರಿಯಡ್ ಅಂತ ನಾವು ಹಿಂದೂ ಸಹ ಹೇಳಿದ್ವಿ. ಆತ್ಮ ಈ ಶರೀರದಿಂದ ಬಿಟ್ಟು ಹೊರಟು ಹೋಗುವಾಗ ಮನಸ್ಸು ಮತ್ತು ಬುದ್ಧಿಯನ್ನು ಸಹ ಆತ್ಮ ಜೊತೆಗೆ ಹೋಗ್ತಕ್ಕಂಥದ್ದು ಅಂತ. ಆ ಮನ ಬುದ್ಧಿ ಎರಡೂ ಸಮೇತ ಈ ಹಳೆಯ ಜನ್ಮದ ನೆನಪು ಮತ್ತು ರಚ್ಚು ಅಂತ ಹೇಳ್ತೀವಲ್ಲ, ಈ ದ್ವೇಷ ಇತ್ಯಾದಿಗಳನ್ನು ಹೊಂದದಿದ್ದರೆ, ಅಥವಾ ಅದು ನೆನಪುಗಳಲ್ಲೇ ಇದ್ದರೆ ಬಹಳಷ್ಟು ದಿವಸ ಆ ಕುಟುಂಬದವರನ್ನು ಅಥವಾ ಅವರನ್ನೇ ಪೀಡಿಸುತ್ತೆ ಅನ್ನುವಂಥದ್ದು ಗರುಡ ಪುರಾಣ ಹೇಳುತ್ತೆ. ಇದು ಆದ ಮೇಲೆ ಇಷ್ಟು ಸಮಯಗಳ ಕಾಲ ಮಾತ್ರ ಅದು ಮಾಸುತ್ತಾ ಹೋಗುತ್ತೆ. ಮಾಸಿದ ಮೇಲೆ ಕಡೆಗೆ ಆ ಮನಸ್ಸಿಗೆ ಆ ಶಕ್ತಿ ಕಳ್ಕೊಂಡು ಹೋಗುತ್ತೆ. ಅದು ಎಲ್ಲೋ ಒಂದು ಕಡೆ ಲೀನವಾಗುತ್ತೆ. ಲೀನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆತ್ಮನಿಗೆ ಮತ್ತೆ ಪಿತೃಯಾನ, ದೇವಯಾನ ಅಂತ ಹೋಗಿ ಮೋಕ್ಷ ಸಿಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಅಲ್ಲ ಅಂದರೆ ಪ್ರೇತಕ್ಕೆ ತನ್ನಷ್ಟಕ್ಕೆ ಮೋಕ್ಷವೂ ಸಹ ಸಿಗುತ್ತೆ. ಇಲ್ಲಿಯೇ ಶಾಶ್ವತವಾಗಿರೋದಾದರೆ ಎಷ್ಟೋ ಪ್ರೇತಗಳಿರಬೇಕಲ್ಲ ಹಾಗಿದ್ರೆ ಅಂತಲೂ ಬರುತ್ತಲ್ಲ. ಅದಕ್ಕೆ ಗರುಡ ಪುರಾಣ ಈ ಉತ್ತರವನ್ನು ಕೊಡುತ್ತೆ. ಗುರುಜಿ, ಸಾಮಾನ್ಯವಾಗಿ ಈ ಪ್ರೇತ ಬಾಧೆಯ ಬಗ್ಗೆ ತುಂಬ ಜನ ಮಾತಾಡುವಾಗ ಸ್ಮಶಾನದ ಹತ್ರ ಹೋದರೆ ಪ್ರೇತ ಬಾಧೆ ಇರುತ್ತೆ, ಮರಗಳ ಮೇಲೆ ಪ್ರೇತಗಳು ಕೂತಿರುತ್ತೆ, ಅಥವಾ ವಾಹನದಲ್ಲಿ ಇದ್ದಾಗ ಯಾವ ಪ್ರೇತಗಳು ನಮ್ಗೇನು ಮಾಡೋದಿಲ್ಲ, ಯಾಕಂದ್ರೆ ವಾಹನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಈ 3 ಪ್ರಶ್ನೆಗಳಿಗೆ ಏನು ಹೇಳ್ತೀರಾ? ಇದು 3 ಒಂದೊಂದು ಪ್ರಶ್ನೆನೇ ಭಾಳ ದೊಡ್ಡ ಉತ್ತರ ಇದೆ. ಅಂತೂ ಈ 3ನೇ ಪ್ರಶ್ನೆ ಭಾಳ ಇಂಟ್ರೆಸ್ಟಿಂಗ್. ಯಾಕೆಂತಂದರೆ
ಹಿಂದೆ ನಮಗೂ ಹೇಳ್ತಾ ಇದ್ರು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಸೈಕಲ್ ಹಿಡ್ಕೊಂಡು ರಾತ್ರಿ ಏನಾದ್ರು ಬಂದರೆ ಹೆದರಿಕೆ ಆಗ್ತಿತ್ತು. ಕೆಲವೊಂದು ಸಂದರ್ಭದಲ್ಲಿ ಅದು ನಮ್ಮ ಮಲೆನಾಡಲ್ಲಿ ಏನಾಗ್ತಿತ್ತು ಅಂದರೆ ತೀರ್ಥಹಳ್ಳಿನಲ್ಲಿ ಬಿದಿರು ಮೊಟ್ಟು ಅಂತ ಕರಿತೀವಿ, ಈ ಬ್ಯಾಂಬು ಶೂಟ್ಸ್ ಎಲ್ಲ ಇರ್ತಾವಲ್ಲ, ದೊಡ್ಡ ದೊಡ್ಡಕ್ಕೆ ಬೆಳ್ಕೊಂಡಿರುತ್ತೆ. ಅದು ಗಾಳಿ ಬಂದ ತಕ್ಷಣ ಈ ಮುಳ್ಳುಗಳು ತಾಗ್ಬಿಟ್ಟು ಕಟ್ರ ಅಂತ ಸೌಂಡ್ ಬರುತ್ತೆ. ಈ ರಾತ್ರಿ ಬರ್ಬೇಕಾದ್ರೆ ಆ ಸೌಂಡ್ ಬಂದ್ಬಿಡ್ತು ಅಂತಂದ್ರೆ ಯಾರಪ್ಪ ಇದು ಹಲ್ಲು ಕಡ್ದಿದ್ದು ಅನ್ನಂಗೆ ಅನ್ನಿಸ್ತಿತ್ತು. ಆ ಸೈಕಲ್ನಿಂದ ಯಾವಾಗಲೂ ಇಳಿಬೇಡಿ, ಸೈಕಲಿಂದ ಇಳಿದ್ರಿ ಅಂದರೆ ನಿಮ್ಮನ್ನು ಹಿಡಿತದೆ. ಸೈಕಲ್ನಲ್ಲೇ ಕೂತ್ಕೊಳ್ಳಿ, ಯಾಕೆಂತಂದರೆ ಅಥವಾ ಸೈಕಲಲ್ಲಿ ಸೀದಾ ಬನ್ನಿ. ನೀವು ಇದು ವೆಹಿಕಲಲ್ಲಿ ಇದ್ದೀರಿ ಅಂತಂದರೆ ಯಾವ ಕಾರಣಕ್ಕೂ ಇದು ಮುಟ್ಟೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ನನಗನ್ಸೋದು ಯಾಕೆಂತಂದ್ರೆ ನಮ್ಮಲ್ಲೊಂದು ಧೈರ್ಯ ಬರಬೇಕು ಅಂಥೇಳಿ ಅವರು ಅದನ್ನು ಹೇಳಿರ್ಬೋದು ಅಂಥೇಳಿ. ಆಮೇಲೆ ಮತ್ತು ಅದನ್ನು ಸ್ವಲ್ಪ ನೋಡ್ತಾ ಹೋದಾಗ ಶಾಸ್ತ್ರಗಳಲ್ಲೂ ಸಮೇತ ಅದು ಉಲ್ಲೇಖ ಇದೆ. ಏನಂತಂದರೆ ರಥಕ್ಕೆ ಸಂಬಂಧಪಟ್ಟಿರೋದು ಯಾವುದೇ ಇದ್ದರೂ ಆ ರಥ ಅನ್ನುವಂಥದ್ದು ದೇವಿಗೆ ಸಂಬಂಧಪಟ್ಟಿರೋ ಹಾಗೆ ಅದನ್ನು ದೇವಿಯ ಶಕ್ತಿಯನ್ನು ಸಹ ಅದರಲ್ಲಿ ನಾವು ಕಾಣ್ತೀವಿ ಅನ್ನೋದೊಂದು ನಂಬಿಕೆ. ಸಾಮಾನ್ಯವಾಗಿ ಆಯುಧ ಪೂಜೆ ದಿವಸ ನಾವು ಪೂಜೆ ಮಾಡೋದಿಲ್ವೇ, ಅದೇ ರೀತಿಯಾಗಿ ಎಲ್ಲ ಮಿಷನರೀಸ್ಗಳಿಗೆ ಮತ್ತು ವಾಹನಗಳಿಗೆ ಪೂಜೆ ಮಾಡ್ತೀವಿ. ಯಾಕೆಂತಂದರೆ ದೇವಿಯ ಶಕ್ತಿಯೇ ಇದರೊಳಗಿರಲಿ, ಆಪತ್ಕಾಲದಲ್ಲೂ ನಮ್ಮನ್ನು ರಕ್ಷಣೆ ಮಾಡಬೇಕು, ವಾಹನ ಸಂಚಾರದಲ್ಲಿ ಏನೂ ಅನಾಹುತಗಳಾಗಬಾರ್ದು, ಪ್ರೇತ ಪಿಶಾಚಿಗಳ ಬಾಧೆಯನ್ನೂ ಸಹ ಜಯಿಸ್ತಕ್ಕಂಥ ಶಕ್ತಿ ವಾಹನಕ್ಕೆ ಬರಬೇಕು ಅಂತ ಹೇಳ್ತಕ್ಕಂಥದ್ದಿದೆ. ಅಂದರೆ ದೇವಿಯ ಶಕ್ತಿ ಇರೋದರಿಂದ ಈ ಪ್ರೇತ ಪಿಶಾಚಿಗಳು ವಾಹನದೊಳಗೆ ಬರೋದಿಲ್ಲ ಅನ್ನೋಂಥದ್ದು ಒಂದಿದೆ. ಆದರೆ ಸಿನಿಮಾಗಳಲ್ಲಿ ಮಾತ್ರ ಈ ಸ್ಟೇರಿಂಗ್ ಹಿಡ್ಕೊಂಡೇ ಪ್ರೇತಗಳು ಹೋಗಿದ್ದನ್ನೆಲ್ಲ ತೋರಿಸ್ತಿದ್ದಾರೆ. ಆದರೆ ಇದು ಯಾವ ಆಧಾರದಲ್ಲಿ ತೋರಿಸ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಪ್ರೇತಗಳು ವಾಹನವನ್ನು ಹತ್ತೋದೇ ಇಲ್ಲ ಅನ್ನೋದಕ್ಕೂ ಸಮೇತ ಆಧಾರಗಳು ಸಿಕ್ಕೋದೇ ಇಲ್ಲ. ನಾವೇನೋ ಸುಮ್ಮನೆ ಏನೋ ಹೇಳಬೇಕು ಬಿಟ್ಟರೆ ಶಾಸ್ತ್ರದಲ್ಲಿ ಆಧಾರಗಳು ಸಿಕ್ಕೋದಿಲ್ಲ. ಹೆಚ್ಚಿನ ಹಿರಿಯರು ಮತ್ತು ಆಮೇಲೆ ಹೆಚ್ಚಿನ ಹಿಂದಿನ ವಿದ್ವಾಂಸರು ಸಹ ಹೇಳೋದೇನಂತಂದರೆ ರಥಗಳ ಮೇಲೆ ಇವುಗಳು ಬರೋದಿಲ್ಲ, ರಥಕ್ಕೆ ಆದಂಥ ಒಂದು ಶಕ್ತಿ ಇರುತ್ತೆ, ರಥದಲ್ಲೂ ಸಮೇತ ದೇವರನ್ನು ನಾವು ಆಹ್ವಾನಿಸಿರ್ತೀವಿ ಅಂತ. ಒಂದು ವೆಹಿಕಲ್ ನೀವು ತೊಗೊಂಡು ಬಂದರೂ ಸಮೇತ ಪೂಜೆ ಮಾಡ್ತೀವಿ, ಫಸ್ಟ್ ಪೂಜೆ ಮಾಡಿಬಿಟ್ಟೆ ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ದೇವಿಯೇ ಇದರೊಳಗೆ ಇದ್ದಾಳೆ ಅನ್ನುವಂಥದ್ದು. ಆಹ್ವಾನಿಸೋದು ಅಂತಂದರೆ ಇಲ್ಲಿ ಇದ್ದಾಳೆ, ಅವಳ ಶಕ್ತಿ ಇರುತ್ತೆ ಅಂತ. ಹಾಗಾಗಿ ವಾಹನವನ್ನು ಹತ್ತೋದಿಲ್ಲ, ವಾಹನದಲ್ಲಿ ಇರುವವರೆಗೆ ಏನು ತೊಂದರೆ ಇಲ್ಲ ಅಂತ. ಭೂಮಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ತೊಂದರೆ ಕೊಡ್ಬೋದು ಅಂತ. ಎಲ್ಲ ಪ್ರೇತಗಳು ತೊಂದರೆನ ಕೊಡೋದಿಲ್ಲ. ಅದರೊಳಗೂ ಬಾಧಕಗಳು, ಪ್ರೇತ ಬಾಧಕಗಳು ಅಂತ ಬೇರೆ ಇದೆ, ಪ್ರೇತಗಳಿಗೆ ಇದೆಯಂತೆ. ಅದರೊಳಗೆ ಪಿಶಾಚಿಗಳು ಸಮೇತ, ಅಂತರ್ಪಿಶಾಚಿ ಅಂತ ಕರಿತೀವಲ್ಲ, ಅಂಥವುಗಳಿಗೂ ಸಮೇತ ಈ ಕೆಲವೊಮ್ಮೆ ಈ ದ್ವೇಷ ಕಾರುವಂಥದ್ದಾಗಲಿ ಅಥವಾ ದ್ವಂದ್ವಾರ್ಥದಲ್ಲಿ ಇರ್ತಕ್ಕಂಥವುಗಳಾಗಲಿ ಕಾಡತಕ್ಕಂಥ ಅವಸ್ಥೆನಲ್ಲಿರ್ತಕ್ಕಂಥವು ಮಾತ್ರ ಕಾಡ್ತವೆ, ಎಲ್ಲರಿಗೂ ಕಾಡೋದಿಲ್ಲ. ಮತ್ತು ಇನ್ನೊಂದು ತಿಳ್ಕೊಬೇಕು, ಓಡಾಡ್ತಾ ಇದ್ದವ್ರನ್ನೆಲ್ಲ ಪ್ರೇತ ಬಾಧಿಸೋದಿಲ್ಲ. ಸಾಮಾನ್ಯವಾಗಿ ಇದೇ ಪ್ರಶ್ನೆ ಉದ್ಭವ ಆಗುತ್ತೆ. ಈಗ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಅಲ್ಲಿ ಹುಣಸೆ ಮರ ಇದೆ, ಪ್ರತಿಯೊಬ್ಬರು ಆ ದಾರಿಯಲ್ಲಿ ರಾತ್ರಿ ಹೋಗೋರಿಗೆ ಪ್ರತಿಯೊಬ್ಬರಿಗೂ ಕಾಟ ಕೊಡುತ್ತೆ, ಪ್ರತಿಯೊಬ್ಬರಿಗೂ ಅಲ್ಲೇನೋ ತೊಂದರೆ ಆಗುತ್ತೆ ಅಂತ ಅನ್ನೋ ಮಾತುಗಳಿವೆ. ನಿಜವಾಗಿಯೂ ಪ್ರೇತಗಳು ಆ ರೀತಿ ಎಲ್ಲರನ್ನ ಬಾಧಿಸುತ್ತಾ? ಇಲ್ಲ, ಹಾಗೆಲ್ಲ ಯಾರನ್ನೂ ಬಾಧಿಸೋಕ್ಕಾಗೋದಿಲ್ಲ. ಅದರೊಳಗೂ ಸಹ ಗಾಯತ್ರಿ ಮಂತ್ರದ ಉಪಾಸಕರಿಗೆ ಬಾಧಿಸೋದಿಲ್ಲ ಅಂತ ಒಂದು, ಮತ್ತು ಶಿವನಾಮ ಜಪ ಮಾಡ್ತಕ್ಕಂಥವರಿಗೆ ಅಥವಾ ನಾರಾಯಣ ಅಷ್ಟಾಕ್ಷರಿ ಮಂತ್ರ ಇದೆಯಲ್ಲ, ನಾರಾಯಣ ಜಪ ಮಾಡ್ತಕ್ಕಂಥವ್ರು, ನಾರಾಯಣನನ್ನು ಸ್ತುತಿಸಿರ್ತಕ್ಕಂಥವರಿಗೆ ಈ ಪ್ರೇತ ಬಾಧೆಗಳು ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಅಲ್ಲದೆ ಎಲ್ಲದಕ್ಕಿಂತ ದೇವಿ ಆರಾಧಕರಿಗೂ ಸಮೇತ ಇವುಗಳ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇದರ ಅರ್ಥ ಏನು ಅಂತಂದರೆ, ಭಗವಂತನನ್ನು ಕುರಿತು ಯಾರು ತಪಸ್ಸು ಅಥವಾ ಪೂಜೆನೋ ಅಥವಾ ಆಚರಣೆಗಳಲ್ಲಿ ಇರ್ತಾರೋ ಅವರಿಗಿಂತ ತೊಂದರೆ ಆಗೋದಿಲ್ಲ ಅನ್ನೋದು ಒಂದು. ಇನ್ನೊಂದು, ರುದ್ರಾಕ್ಷಿ ಮತ್ತು ತುಳಸಿ ಮಣಿಯನ್ನು, ಜಪಮಣಿಯನ್ನು ಯಾರು ಧರಿಸಿರ್ತಾರೆ ಅವರಿಗೆ ತೊಂದರೆ ಕೊಡೋದಿಲ್ಲ ಅನ್ನುವಂಥದ್ದು ಸಹ ಒಂದು ನಂಬಿಕೆ ಇದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಪ್ರೇತ ಬಾಧೆಯ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಗುರೂಜಿಯಿಂದ ಉತ್ತರ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.